Okay, dear students, in the last part of the videos, we learned about the abiotic factors. Yeah, they're the abiotic factors. So first, very important one, temperature, then the water, light, and what soil. Okay, these are the four factors which affect the life of organism. ಈಗ ನಾವು these factors, the abiotic factors ನಮ್ಗೆ ಗೊತ್ತಿದೆ, they varies from they create a different environment from place to place. ಅದಲ್ಲದೆ different season ಕೂಡ ಕಾನ್ಸ್ ಮಾಡುತ್ತೆ. Okay, these are the different environment and different seasons affect on the functioning of organisms. ಹೌದಲ್ವಾ, ಅದೇ ಫಂಕ್ಷನ್ ಅಫೆಕ್ಟ್ ಮಾಡುತ್ತೆ. ದಿಸ್ ದಿಸ್ ಅಫೆಕ್ಷನ್ ಅಥವಾ ಇನ್ಫ್ಲೂಯೆನ್ಸ್ ಕ್ರಿಯೇಟ್ ಎವಲ್ಯೂಷನ್ ಅಂದ್ರೆ ಸ್ಪೀಸೀಸ್ ಎವಲ್ಯೂಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ದೀಸ್ ಏಬಯೋಟಿಕ್ ಫ್ಯಾಕ್ಟರ್ಸ್. ಹೆವೆಲ್ ಹೆಂಗಾಗುತ್ತೆ, ಪ್ಲಾಂಟ್ ಆರ್ಗ್ಯಾನಿಸಮ್ಸ್ ಹೇಗೆ ಅವಾಲ್ ಆಗುತ್ತೆ ಅಂತ ಅಂದ್ರೆ ದೇ ಡೆವಲಪ್ಡ್ ಸಮ್ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವೈರನ್ಮೆಂಟ್ ಆ ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್ಗೆ ಏನ್ ಮಾಡ್ತಾ ಹೋಗುತ್ತೆ, ಡೆವಲಪ್ ಮಾಡ್ತಾ ಹೋಗುತ್ತೆ. ದಿಸ್ ಆ ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಆ ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡೋದು ಹೆಂಗೆ, ಕೆಲವೊಂದು ಸ್ಪೀಸೀಸ್ ಮಾತ್ರ ಮಾಡುತ್ತೆ, ಕೆಲವೊಂದು ಸ್ಪೀಸೀಸ್ ಮಾತ್ರ ಮಾಡಲ್ಲ. Okay, these are development based on the biochemical reaction which are takes place in the organism body or physiological functions. ಇವೆಲ್ಲ the maximum ಆಗಿ ಆ ಆರ್ಗ್ಯಾನಿಸಮ್ ಆ ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್ ಅಲ್ಲಿ ಸರ್ವೈವ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಹೌದು, ಆ ಒಂದು ರೆಸ್ಪಾನ್ಸಸ್ಗೆ, ಆ ಒಂದು ಮಾಡಿಫಿಕೇಶನ್ಗೆ, ಡೆವಲಪ್ಮೆಂಟ್ಗೆ ನಾವೇನಂತ ಕರಿತೀವಿ ಅಂದ್ರೆ ರೆಸ್ಪಾನ್ಸಸ್ ಟು abiotic factors. Okay, in this video we are going to learn about responses to abiotic factors, how organisms responses are developed their internal environment with the external environment and maintain the constant internal environment with cope with external fluctuating environment. Okay, let's study about a response to abiotic factors. Okay, responses to abiotic factors. ಈಗ ಅದು ಕಾನ್ಸ್ಟೆಂಟ್ ಆಗಿ ಇಂಟರ್ನಲ್ ಎನ್ವೈರನ್ಮೆಂಟ್ ನ ಮೇಂಟೈನ್ ಮಾಡ್ಬೇಕಂತ ಅಂದ್ರೆ ನಾವು ಫಸ್ಟ್ ಇಯರ್ ಅಲ್ಲಿ ಅಂದ್ರೆ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ಒಂದು ಕ್ಯಾರೆಕ್ಟರಿಸ್ಟಿಕ್ ಹೇಳ್ತೀವಿ. ಏನದು? ವೆರಿ ಗುಡ್. ಏನದು? ಹೋಮಿಯೋಸ್ಟಾಟಿಸ್ ಅಂತ ಕರಿತೀವಿ. ಹೋಮಿಯೋಸ್ಟಾಟಿಸ್ ಅಂತ ಅಂದ್ರೆ ಹೋಮಿಯೋಸ್ ಅಂದ್ರೆ ಅಲೈಕ್ ಅಂತ, ಸ್ಟಾಟಿಸ್ ಅಂದ್ರೆ ಪೊಸಿಷನ್. ಓಕೆ, the maintenance of constant internal environment despite the changes in the environment is called homeostasis. Homeostasis is maintaining of constant internal environment despite that whatever the changes takes place in the environment. Body internal environment ಕಾನ್ಸ್ಟೆಂಟ್ ಆಗಿ ನೋಡ್ಕೊಳ್ಳೋ ಒಂದು ಪ್ರೋಸೆಸ್ಗೆ ಏನಂತ ಕರಿತೀವಿ, ದಿಸ್ ಹೋಮಿಯೋಸ್ಟಾಟಿಸ್. ದ ಹೋಮಿಯೋಸ್ಟಾಟಿಸ್ ಇಸ್ ಮೈಂಟೈನ್ ಥ್ರೂ, ಹೇಗೆ ಮೈಂಟೈನ್ ಆಗುತ್ತೆ ಹೋಮಿಯೋಸ್ಟಾಟಿಸ್? ಥ್ರೂ ದ ಬ್ಲಡ್ ಸಪ್ಲೈ ಇಂದ, ಮತ್ತೆ ಆಸ್ಮೋರೆಗ್ಯುಲೇಷನ್ ಇಂದ, ಮತ್ತೆ ಎಕ್ಸ್ಕ್ರೀಷನ್ ಇಂದ. These are the three factors which maintain the homeostasis: blood supply, excretion, and osmoregulation. They maintain the constant internal environment. Okay, this in turn the helps to the plant organisms survive in a very harsh environment ಅಲ್ಲಿ ಸರ್ವೈವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಎಕ್ಸಾಂಪಲ್ಸ್, ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಈಗ ನಾವು ತುಂಬಾ ಟೆಂಪರೇಚರ್ ಜಾಸ್ತಿ ಇದ್ದಾಗ ಬೇಸಿಗೆ ಕಾಲದಲ್ಲಿ ಎಲ್ಲೋ ಟ್ರಾವೆಲ್ ಮಾಡ್ತಿದ್ದಾರೆ ಅಂದ್ರೆ ವಿಂಡ್ ಓಪನ್ ಮಾಡ್ತೀವಿ ವೆಹಿಕಲ್ದು, ಆರ್ ಏರ್ ಕಂಡೀಷನ್ ಏನ್ ಮಾಡ್ತೀವಿ, ಆನ್ ಮಾಡ್ತೀವಿ. ಅಥವಾ ಆಫೀಸಲ್ಲಿ ವರ್ಕ್ ಮಾಡ್ಬೇಕಾದ್ರೆ ತುಂಬಾ ಸೆಕೆ ಆಯ್ತು, ಅದ್ರ ಕಾಲೇಜಲ್ಲಿ ನೀವು ಕೂತಿರ್ಬೇಕಾದ್ರೆ ತುಂಬಾ ಸೆಕೆ ಆದ್ರೆ ಏನ್ ಮಾಡ್ತೀರಿ, ಫ್ಯಾನ್ ಆನ್ ಮಾಡ್ತೀರಲ್ವಾ. ಈ ತರ ನಾವು ಹ್ಯೂಮನ್ ಬೀಯಿಂಗು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಗೋಸ್ಕರ ಸ್ವಲ್ಪ ಮಾಡಿಫೈ ಮಾಡ್ಕೊಳ್ತೀವಿ. ಆ ಮಾಡಿಫೈಗೆ ಏನಂತ ಕರಿತೀವಿ, ಆರ್ಟಿಫಿಷಿಯಲ್ ಮೇಂಟೆನೆನ್ಸ್ ಅಂತ ಕರಿತೀವಿ. ಎಲ್ಲಾ ಆರ್ಗ್ಯಾನಿಸಮ್ಸ್ ಈ ತರ ಆರ್ಟಿಫಿಷಿಯಲ್ ಎನ್ವೈರನ್ಮೆಂಟ್ ನಾವು ಮಾಡ್ಕೊಳಕ್ಕಾಗುತ್ತಾ? ಈಗ ಪ್ಲಾಂಟ್ಗೆ ತುಂಬಾ ಸೆಕೆ ಆಯ್ತು ಅಂತ ಅದು ಏನಾದ್ರು ಫ್ಯಾನ್ ಹಾಕೊಳಕ್ಕಾಗುತ್ತಾ? ಇಲ್ಲ ಅಲ್ವಾ. ಹಾಗಾದ್ರೆ ಅವರೆಲ್ಲ ಯಾವ ತರದ ರೆಸ್ಪಾನ್ಸಸ್ ನ ಮಾಡ್ಕೊಳ್ತಾರೆ? ಓಕೆ, ರೆಸ್ಪಾನ್ಸಸ್ ನ ನಾವು ಡಿಫ್ರೆಂಟ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. there are 4 ways the responses seen in a living organism. First one regulate, ಅದಾದ್ಮೇಲೆ next one conform, and next one migrate, ಅದಾದ್ಮೇಲೆ suspend. These are the 4 main responses the other organism do for it to maintain the constant internal environment: regulate, conform, migration, and suspension. Okay, ಈಗ ಒಂದೊಂದನ್ನೇ ನೋಡ್ತಾ ಹೋಗೋಣ. ಏನ್ ರೆಗ್ಯುಲೇಟ್ ಅಂದ್ರೆ, ಕನ್ಫರ್ಮ್ ಅಂದ್ರೇನು, ಮೈಗ್ರೇಟ್ ಅಂದ್ರೇನು, ಸಸ್ಪೆಂಡ್ ಅಂದ್ರೇನು. Okay, first one regulate ಅಥವಾ regulators, the organism which regulate their internal environment according to their external environment, ಅಂತವನ್ನ ನಾವು regulator ಅಂತ ಕರಿತೀವಿ. The organisms are capable to maintain homeostasis by physiological or behaviorally, means which ensures
constant body temperature, constant osmotic concentration are called regulators. Regulators anta andre the organisms which maintain the internal environment, ಫಿಸಿಕಲಿ ಇರ್ಬೋದು ಅಥವಾ ಬಿಹೇವಿಯರಲ್ಲಿ ಇರ್ಬೋದು, ಕಾನ್ಸ್ಟೆಂಟ್ ಎನ್ವೈರನ್ಮೆಂಟ್ ನ ಮೇಂಟೈನ್ ಮಾಡೋ ಅಂತ ಒಂದು ಆರ್ಗ್ಯಾನಿಸಮ್ಸ್ ನ ಏನಂತ ಕರಿತೀವಿ, ರೆಗ್ಯುಲೇಟರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಯಾರ್ಯಾರೆಲ್ಲ ರೆಗ್ಯುಲೇಟರ್ಸ್ ಬರ್ತಾರೆ? ಓಕೆ, ರೆಗ್ಯುಲೇಟರ್ಸ್ ಬರೋದು ಆಲ್ ಬರ್ಡ್ಸ್ ಮತ್ತೆ ಮ್ಯಾಮಲ್ಸ್, ಕೆಲವೊಂದು ಇನ್ವರ್ಟಿಬ್ರೇಟ್ಸ್, ಲೋಯರ್ ವರ್ಟಿಬ್ರೇಟ್ಸ್ ಮತ್ತೆ ಇನ್ವರ್ಟಿಬ್ರೇಟ್ ಸ್ಪೀಸೀಸ್, ಎ ಫ್ಯೂ ಲೋಯರ್ ವರ್ಟಿಬ್ರೇಟ್ಸ್ ಅಂಡ್ ಫ್ಯೂ invertebrate species ಮಾತ್ರ ಬರುತ್ತೆ. ಬಟ್ ಆಲ್ ಬರ್ಡ್ಸ್ ಅಂಡ್ ಆಲ್ ಮ್ಯಾಮಲ್ಸ್ ಆರ್ ರೆಗ್ಯುಲೇಟರ್ಸ್. ಯಾಕೆ ಆಲ್ ಬರ್ಡ್ಸ್ ಅಂತ ಆಲ್ ಮ್ಯಾಮಲ್ಸ್ ಆರ್ ರೆಗ್ಯುಲೇಟರ್ಸ್ ಅಂತ ಕರಿತೀವಿ? ಎಸ್, ಯಾಕಂತ ಅಂದ್ರೆ ದೇ ಆರ್ ಎಂಡೋಥರ್ಮಿಕ್ ಆರ್ಗ್ಯಾನಿಸಮ್ಸ್. Okay, the types of regulation. Regulation ಅಲ್ಲಿ 2 types ಇದೆ. ಒಂದು ಟೆಂಪರೇಚರ್ ನ ರೆಗ್ಯುಲೇಟ್ ಮಾಡೋ ಅಂತ ಒಂದು ರೆಸ್ಪಾನ್ಸ್, ಥರ್ಮೋ ರೆಗ್ಯುಲೇಷನ್ ಅಂತ ಕರಿತೀವಿ. ಇನ್ನೊಂದು ಆಸ್ಮಾಟಿಕ್ ಅಯಾನ್ ಬ್ಯಾಲೆನ್ಸ್ ಮಾಡೋ ಅಂತದ್ದು ಆಸ್ಮೋ ರೆಗ್ಯುಲೇಷನ್. ಓಕೆ, ದೀಸ್ ಆರ್ ದ 2 ರೆಗ್ಯುಲೇಷನ್ ಟೈಪ್ಸ್. ಒಂದು ಟೆಂಪರೇಚರ್ ನ ರೆಗ್ಯುಲೇಟೆಡ್ ಮಾಡೋದನ್ನ ಥರ್ಮೋ ರೆಗ್ಯುಲೇಷನ್ ಅಂತ ಕರಿತೀವಿ. ಇನ್ನೊಂದನ್ನ ಆಸ್ಮಾಟಿಕ್ ಬ್ಯಾಲೆನ್ಸ್, ಸಾಲ್ಟ್ ಬ್ಯಾಲೆನ್ಸ್ ಅನ್ನ ಮಾಡೋದನ್ನ ಆಸ್ಮೋ ರೆಗ್ಯುಲೇಷನ್ ಅಂತ ಕರಿತೀವಿ. Okay, what is thermoregulation? ಏನು thermoregulation ಅಂತ ಅಂದ್ರೆ the name itself indicates. thermo ಅಂದ್ರೆ ಏನು? ಟೆಂಪರೇಚರ್. ಟೆಂಪರೇಚರ್ ನ ಮೇಂಟೈನ್ ಮಾಡೋದನ್ನ ಏನಂತ ಕರಿತೀವಿ? thermoregulation ಅಂತ ಕರಿತೀವಿ. The maintenance of constant body temperature to suit their environment is called thermoregulation. ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಗೆ ತನ್ನ ಬಾಡಿ ಟೆಂಪರೇಚರ್ ನ ಸೂಟ್ ಮಾಡ್ಕೊಳ್ಳೋಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ ಆರ್ಗ್ಯಾನಿಸಮ್ಸ್ ನ ನಾವೇನಂತ ಕರಿತೀವಿ? ಥರ್ಮೋ ರೆಗ್ಯುಲೇಟರ್ಸ್ ಅಂತ ಕರಿತೀವಿ. ದ ಪ್ರೋಸೆಸ್ ಗೆ ಏನಂತ ಕರಿತೀವಿ? ಥರ್ಮೋ ರೆಗ್ಯುಲೇಷನ್ ಅಂತ ಕರಿತೀವಿ. ಓಕೆ, ದ ಥರ್ಮೋ ರೆಗ್ಯುಲೇಷನ್ ದ ಅವು ಅಂತವನ್ನ ನಾನು ಹೇಳ್ದಂಗೆ ಎಂಡೋಥರ್ಮಿಕ್ಸ್ ಅಥವಾ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಆರ್ ಹೋಮಿಯೋಥರ್ಮಿಕ್ ಅಂತ ಕರಿತೀವಿ. ವಾರ್ಮ್ ಬ್ಲಡೆಡ್ ಅಂತ ಏನ್ ಕರಿತೀವಲ್ಲ, ದಿಸ್ ಬರ್ಡ್ಸ್ ಮತ್ತೆ mammals belongs to the warm-blooded animals, the animals whose body temperature is maintained constant in ever-changing environment. ಹೊರಗಡೆ ಎಷ್ಟೇ ಚೇಂಜ್ ಆಗಲಿ ಟೆಂಪರೇಚರು, ಆದ್ರೆ ದೇ ಮೇಂಟೈನ್ ದೇರ್ ಇಂಟರ್ನಲ್ ಬಾಡಿ ಟೆಂಪರೇಚರ್ ಅಂತವ್ರನ್ನ ನಾವು ಎಂಡೋಥರ್ಮಿಕ್ ಅಂತ ಕರಿತೀವಿ, ಆರ್ ಹೋಮಿಯೋಥರ್ಮಿಕ್ಸ್ ಅಂತ ಕರಿತೀವಿ, ಆರ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ಸ್ ಲೈಕ್ ಹೇಳ್ದಂಗೆ ಯಾರ್ಯಾರು? ಬರ್ಡ್ಸ್ ಮತ್ತೆ ಮ್ಯಾಮಲ್ಸ್. ದ ಮೆಕ್ಯಾನಿಸಮ್ ಆಫ್ ಥರ್ಮೋರೆಗ್ಯುಲೇಷನ್. ಹೇಗೆ ಥರ್ಮೋರೆಗ್ಯುಲೇಷನ್ ಆಗುತ್ತೆ? ಈಗ ನೀವಿಗೆ ಅಬ್ಸರ್ವ್ ಮಾಡಿರ್ಬೋದು, ಬೇಸಿಗೆ ಆದ ತಕ್ಷಣ ನಿಮ್ಗೆ ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡ್ಕೊಳ್ಳೋಕೆ ಸೆಕೆ ನೀರ್ ಬರುತ್ತೆ. ಅದು ಚಳಿಗಾಲ ಆದ್ರೆ ಏನಾಗುತ್ತೆ? ಶಿವರಿಂಗ್ ಬರುತ್ತಲ್ಲ, ನಡುಗ್ತಿರಲ್ವಾ, ಅದೊಂದು ಟೈಪ್ ಆಫ್ ಎಕ್ಸಸೈಸ್ ಟು ಮೇಂಟೈನ್ ದ ಬಾಡಿ ಟೆಂಪರೇಚರ್. ಆ ಎಕ್ಸಸೈಸ್ ನಮ್ಮ ಬಾಡಿ ಟೆಂಪರೇಚರ್ ನ ಏನ್ ಮಾಡುತ್ತೆ? ಮೇಂಟೈನ್ ಮಾಡುತ್ತೆ. ಇನ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ ಆದ್ರೆ ಅದೇ 37 ಡಿಗ್ರಿ ಸೆಲ್ಸಿಯಸ್ ಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಆದ್ರೆ ಎನ್ಸೈಮ್ಯಾಟಿಕ್ ರಿಯಾಕ್ಷನ್ಸ್ ಆಗುತ್ತೆ. ಇನ್ನು ಸಮ್ಮರ್ ಏನಾಗುತ್ತೆ? ದ ಸ್ವೆಟ್ ಗ್ಲ್ಯಾಂಡ್ಸ್ ಬಿಕಮ್ ಆಕ್ಟಿವ್ ಅಂಡ್ ಪ್ರೊಡ್ಯೂಸ್ ಸ್ವೆಟ್, ಬ್ರಿಂಗ್ ಅಬೌಟ್ ಕೂಲಿಂಗ್. ಓಕೆ, ದಿಸ್ ಡಿಕ್ರೀಸಸ್ ದ ಬಾಡಿ ಟೆಂಪರೇಚರ್. ಓಕೆ, ಇನ್ ವುಮನ್ ಬಾಡಿಗೆ ನಾರ್ಮಲ್ ಅಲ್ಲಿ ಎಷ್ಟು ಟೆಂಪರೇಚರ್ ಬೇಕಾಗುತ್ತೆ? 37 ಡಿಗ್ರಿ ಸೆಲ್ಸಿಯಸ್ ಬೇಕಾಗುತ್ತೆ ಫಾರ್ ದ ನಾರ್ಮಲ್ ಎನ್ಸೈಮ್ಯಾಟಿಕ್ ರಿಯಾಕ್ಷನ್ಸ್. ಹಾಗಾಗಿ ಇನ್ ಸಮ್ಮರ್ ಅಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಗಿಂತ ಔಟರ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಜಾಸ್ತಿ ಇರೋದ್ರಿಂದ ಅವಾಗ ನಮ್ಮಲ್ಲಿರೋ ಸ್ವೆಟ್ ಗ್ಲ್ಯಾಂಡ್ಸ್ ಏನಾಗುತ್ತೆ? ಬೆವರು ಗ್ರಂಥಿಗಳಂತ ಹೇಳ್ತೀವಲ್ವಾ, ಅವರು ಆಕ್ಟಿವ್ ಆಗಿ ದೇ ರಿಲೀಸ್ ಅಥವಾ ಪ್ರೊಡ್ಯೂಸ್ ಸ್ವೆಟ್. ಆ ಸ್ವೆಟ್ ಏನ್ ಮಾಡುತ್ತೆ? ನಮ್ಮ ಬಾಡಿಗೆ ಕೂಲಿಂಗ್ ಕೊಡುತ್ತೆ. ಅವಾಗ ಬಾಡಿ ಟೆಂಪರೇಚರ್ ಆಟೋಮೆಟಿಕಲಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಬಂದು ಇನ್ನು ವಿಂಟರ್ ಅಲ್ಲಿ ಹೇಳ್ದಾಗೆ, ವಿಂಟರ್ ಅಲ್ಲಿ ಹೊರಗಡೆ ಟೆಂಪರೇಚರ್ ಏನಾಗುತ್ತೆ? ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಇರೋ ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ 37 ಡಿಗ್ರಿ ಸೆಲ್ಸಿಯಸ್ ಗಿಂತ. ಅವಾಗ ನಮ್ಮ ಸ್ಕೆಲಿಟಲ್ ಮಸಲ್ಸ್ ಅಂಡ್ ಇನ್ವಾಲಂಟರಿ ಕಾಂಟ್ರಾಕ್ಷನ್, ಶಿವರಿಂಗ್ ಆಗೋದು, ಚಳಿ ನಡುಗ್ತೀವಲ್ವಾ, ಆ ಶಿವರಿಂಗ್ ಜನರೇಟ್ಸ್ ಹೀಟ್ ಅಂಡ್ ಇನ್ಕ್ರೀಸಸ್ ದ ಬಾಡಿ ಟೆಂಪರೇಚರ್. ಓಕೆ, ದಿಸ್ ಆರ್ ದ 2 ಮೆಕ್ಯಾನಿಸಮ್ ಥರ್ಮೋ ರೆಗ್ಯುಲೇಷನ್ ಸೀನ್ ಇನ್ ಹ್ಯೂಮನ್ ಬೈಂಗ್. ಅದಲ್ಲದೆ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್, ನಿಮ್ ಸುತ್ತಮುತ್ತ ಇರುವಂತ ಆರ್ಗ್ಯಾನಿಸಮ್ಸ್ ಲೈಕ್ ಅನಿಮಲ್ಸ್ ಯಾವ್ಯಾವ ತರ ಎಲ್ಲ ಮೆಕ್ಯಾನಿಸಮ್ ಮಾಡುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಒಂದು ಎಕ್ಸಾಂಪಲ್, ಡಾಗ್ ನೋಡಿರ್ಬೋದು, ನಾಯಿ. ಓಕೆ, ತುಂಬಾ ಬಿಸಿಲಾದಾಗ ಅದು ನಾಲ್ಗೆ ಹೊರಗ್ ಚಾಚುತ್ತೆ. ಓಕೆ, ಹೊರಗ್ ಚಾಚದಾಗ ಏನಾಗುತ್ತೆ? ಆ ನಾಲ್ಗೆ ಮೇಲಿರೋ ಇದು ವಾಟರ್ ಎವಾಪರೇಟ್ ಆಗಿ ಅದು ಬಾಡಿಗೆ ಏನ್ ಕೊಡುತ್ತೆ? ಬಾಡಿ ಟೆಂಪರೇಚರ್ ನ ಕೂಲ್ ಮಾಡುತ್ತೆ. ಆ ತರದ್ದು ಬೇರೆ ಯಾವ್ಯಾವೆಲ್ಲ ಆರ್ಗ್ಯಾನಿಸಮ್ಸ್ ಈ ತರದ್ದು ಮೆಕ್ಯಾನಿಸಮ್ ಮಾಡುತ್ತೆ ಅಂತ ಲಿಸ್ಟ್ ಔಟ್ ಮಾಡಿ. ನೆಕ್ಸ್ಟ್, ಥರ್ಮೋರೆಗ್ಯುಲೇಷನ್ ಬೇರೆ ಆರ್ಗ್ಯಾನಿಸಮ್ಸ್ ಅಲ್ಲೆಲ್ಲ ಹೇಗಾಗುತ್ತೆ? ಓಕೆ, ಕ್ಯಾಮಲ್ ಅಲ್ಲಿ ಏನಾಗುತ್ತೆ? ಓಕೆ, ಅದೇನ್ ಮಾಡುತ್ತೆ? ಬಾಡಿ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ. ರಾತ್ರಿ ಹೊತ್ತು ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಓಕೆ, ಇಟ್ಸ್ ಬಾಡಿ ಟೆಂಪರೇಚರ್ ಡ್ಯೂರಿಂಗ್ ನೈಟ್ ಟೈಮ್. ಮತ್ತೆ
ರಾತ್ರಿ ಆದ ತಕ್ಷಣ ಅದೇನ್ ಮಾಡುತ್ತೆ, ಕಮ್ಮಿ ಆಗುತ್ತೆ. ಅದು ಇರೋದು ಮರಳುಗಾಡಲ್ಲಿ ಅಂದ್ರೆ ಬೆಳಿಗ್ಗೆ ಹೊತ್ತು ತುಂಬಾ ಬಿಸಿಲಿರುತ್ತೆ, ರಾತ್ರಿ ಆದ ತಕ್ಷಣ ತುಂಬಾ ಚಳಿ ಆಗುತ್ತಲ್ಲ, ಟೆಂಪರೇಚರ್ ಕಮ್ಮಿ ಆಗುತ್ತಲ್ವಾ. ಹಾಗಾಗಿ ಅದು ಆ ಎನರ್ಜಿನ ಕನ್ಸರ್ವ್ ಮಾಡ್ಕೊಳ್ಳುತ್ತೆ ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡೋಕೆ. ಇನ್ನು ಪ್ಲಾಂಟ್ಸ್ ಅಲ್ಲಿ ಆ ತರದ್ದು ಯಾವ್ದು ಮೆಕ್ಯಾನಿಸಮ್ ಇಲ್ಲ ಥರ್ಮೋ ರೆಗ್ಯುಲೇಷನ್ ನ ಮೇಂಟೈನ್ ಮಾಡೋಕೆ. ಹಾಗಾಗಿ ಪ್ಲಾಂಟ್ಸ್ ಇವ್ರಿಗೆ ರೆಗ್ಯುಲೇಟರ್ಸ್ ಅಂಡರ್ ಬರಲ್ಲ. Okay, the plants do not have any this mechanism to maintain constant internal environment. ಓಕೆ, ಎವಲ್ಯೂಷನರಿ ಬಯಾಲಜಿಸ್ಟ್ ಏನ್ ಹೇಳ್ತಾರೆ ಅಂತ ಅಂದ್ರೆ, ಯಾಕೆ ಮ್ಯಾಮಲ್ಸ್ ಎಲ್ಲಾ ಕಡೆ ಇದಾರೆ ಅಂತ ಅಂದ್ರೆ ಡೆಸರ್ಟ್ ಇಂದ ಲೈಕ್ ಫಾರ್ಮಫೋಸ್ಟ್ ಅಂಟಾರ್ಟಿಕ್ ಅಂದ್ರೆ ಪೋಲಾರ್ ರೀಜನ್ ಅಲ್ಲೂ ಕೂಡ ಮ್ಯಾಮಲ್ಸ್ ಇದಾವೆ ಅಂತ ಅಂದ್ರೆ ಬಿಕಾಸ್ ಆಫ್ ದೇರ್ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡ್ಕೊಳ್ಳೋದು. ಹಾಗಾಗಿ ಇದನ್ನ ನಿಮ್ಗೆ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಈ ಕ್ವಶನ್ ಇದನ್ನ ಕೇಳ್ತಾರೆ. ಓಕೆ, ವೈ ದ ಎವಲ್ಯೂಷನರಿ ಬಯಾಲಜಿಸ್ಟ್ ಬಿಲೀವ್ ದಟ್ mammals survive in the Sahara desert to the permafrost Antarctic ಅಂತಂದ್ರೆ because they are able to maintain their constant internal environment or constant body temperature. ಹಾಗಾಗಿ ಅವ್ರು ಎಲ್ಲಾ ಕಡೆ ಸರ್ವೈವ್ ಆಗೋಕೆ ಮ್ಯಾಮಲ್ಸ್ ಕಾರಣ ಅಂತಂದ್ರೆ because they maintain their constant body temperature. Okay, this is about the thermoregulation. Okay, next coming to the osmoregulation. Osmo andre osmosis anta ನಾವು ಓದಿದ್ವಿ. osmosis ಅಂತಂದ್ರೇನು, the maintenance of salts. Salt ನ external ಗೆ ಮತ್ತೆ internal ಅಲ್ಲಿ salt ನ ಬ್ಯಾಲೆನ್ಸ್ ಮಾಡೋ ಒಂದು ಪ್ರೋಸೆಸ್ ಏನಂತ ಕರಿತೀವಿ, thermoregulation ಅಂತ ಕರಿತೀವಿ. The maintenance of constant internal salt water balance is called thermoregulation. ಕಾನ್ಸ್ಟೆಂಟ್ ಸಾಲ್ಟ್ ಮತ್ತೆ ವಾಟರ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡೋ ಪ್ರೋಸೆಸ್ಗೆ ಥರ್ಮೋರೆಗ್ಯುಲೇಷನ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ವರ್ಟಿಬ್ರೇಟ್ಸ್ ಅಂಡ್ ನಂಬರ್ ಆಫ್ ಅಕ್ವಾಟಿಕ್ ಇನ್ವರ್ಟಿಬ್ರೇಟ್ಸ್ ಇದಕ್ಕೆ ಥರ್ಮೋರೆಗ್ಯುಲೇಷನ್ಗೆ ಎಕ್ಸಾಂಪಲ್. ನಾವು ಕೂಡ ಥರ್ಮೋರೆಗ್ಯುಲೇಷನ್ಗೆ ಎಕ್ಸಾಂಪಲ್. ನಮ್ಮ ಬಾಡಿಲಿ ಥರ್ಮೋರೆಗ್ಯುಲೇಷನ್ ನ ಮೇಂಟೈನ್ ಮಾಡೋ ಆರ್ಗನ್ ಯಾವುದು, ಕಿಡ್ನಿ. ಓಕೆ, ಇನ್ ಫ್ರೆಶ್ ವಾಟರ್ ಅಲ್ಲಿ ಫ್ರೆಶ್ ವಾಟರ್ ಆರ್ಗ್ಯಾನಿಸಮ್ಸ್ ಅಲ್ಲಿ they limit the excess and sea water ಕಂಪೇರ್ ಮಾಡಿದ್ರೆ ಅವ್ರಿಗೆ ಲಾಸ್ ಆಫ್ ವಾಟರ್ ಕಾಂಪನ್ಸೇಟ್ ಆಗುತ್ತೆ. ಯಾಕಂತ ಅಂದ್ರೆ ಫ್ರೆಶ್ ವಾಟರ್ ಅಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಅಷ್ಟೊಂದು ಏನಿರಲ್ಲ. ಹಾಗಾಗಿ ಆದ್ರೆ ಇನ್ನ ಮೆರೈನ್ ವಾಟರ್ ಅಲ್ಲಿ ತಗೊಂಡ್ರೆ ತುಂಬಾ ಸಾಲ್ಟ್ ಕಾನ್ಸಂಟ್ರೇಷನ್ ಇರೋದ್ರಿಂದ ಅವ್ರದ್ದು ಬಾಡಿಲಿರೋ ಸಾಲ್ಟ್ ಕೂಡ ಅದೇ ತರ ಮೇಂಟೈನ್ ಮಾಡುತ್ತೆ. ಆದ್ರೆ ಮೈಗ್ರೇಟರಿ ಬರ್ಡ್ಸ್ ಫಿಶಸ್ ಏನಿರುತ್ತಲ್ವಾ, ಅವರು ಸಾಲ್ಟ್ ವಾಟರ್ ಮತ್ತೆ ಫ್ರೆಶ್ ವಾಟರ್ ಮಧ್ಯೆ ಮೈಗ್ರೇಷನ್ ಮಾಡಿದಾಗ ದೇ ಎಕ್ಸೆಸ್ ಆಫ್ ಸಾಲ್ಟ್ ಮತ್ತೆ ಎಕ್ಸೆಸ್ ಆಫ್ ಸಾಲ್ಟ್ ಏನ್ ಮಾಡುತ್ತೆ, ಎಕ್ಸ್ಕ್ರೀಟ್ ಮಾಡುತ್ತೆ ಯಾವ್ದ್ರಲ್ಲಿ, ಸೀಲಿ. ಮತ್ತೆ ಫ್ರೆಶ್ ವಾಟರ್ ಅಲ್ಲಿ ಹೋದಾಗ ದೇ ಅಬ್ಸಾರ್ವ್ ದ ಸಾಲ್ಟ್ ನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಎಕ್ಸಾಂಪಲ್ ಯಾರ್ಯಾರು, ಇಲ್ಸಾ ಮತ್ತೆ ಸಾಲ್ಮನ್. ಓಕೆ, ದೀಸ್ ಟೂ ಫಿಶಸ್ ಮೈಗ್ರೇಟರಿ ಫಿಶಸ್ ಎಕ್ಸಾಂಪಲ್. ಡ್ಯೂರಿಂಗ್ ದೇರ್ ಎಗ್ ಹ್ಯಾಚ್ ಸ್ಪಾನ್ ಮಾಡ್ಬೇಕಾದ್ರೆ ಅವರು ಫ್ರೆಶ್ ವಾಟರ್ ಮೈಗ್ರೇಟ್ ಆಗ್ಬೇಕಾದ್ರೆ ಅವ್ರು ಹೆಂಗ್ ಮಾಡ್ಕೊಳುತ್ತೆ, ಥ್ರೂ ದ ಹಾರ್ಮೋನ್ ಕಂಟ್ರೋಲ್ ಇಂದ ಸಿ ವಾಟರ್ ಇದ್ದಾಗ ದೇ ಎಕ್ಸ್ಕ್ರೀಟ್ ಸಾಲ್ಟ್, ಅದೇ ಫ್ರೆಶ್ ವಾಟರ್ಗೆ ಹೋದಾಗ ದೇ ಅಬ್ಸಾರ್ವ್ ಸಾಲ್ಟ್. ಹಾಗೆ ದೇರ್ ಆಸ್ಮೋ ರೆಗ್ಯುಲೇಷನ್ ನ ಮೇಂಟೈನ್ ಮಾಡುತ್ತೆ ಇಲ್ಸಾ ಮತ್ತೆ ಸಾಲ್ಮನ್ ಫಿಶಸ್. ಓಕೆ, ಇವರಿಬ್ರು ಎಕ್ಸಾಂಪಲ್ ಫಾರ್ ಮೈಗ್ರೇಟರಿ ಫಿಶಸ್. ನೆಕ್ಸ್ಟ್ ಒನ್, all the vertebrates maintain their internal salt water balance by kidney. ಹಾಗೆ ಹೇಳಿದಾಗೆ ದ ವರ್ಟಿಬ್ರೇಟ್ಸ್ ಎಲ್ಲ ಇಂಟರ್ನಲ್ ಸಾಲ್ಟ್ ವಾಟರ್ ಬ್ಯಾಲೆನ್ಸ್ ನ ಹೇಗೆ ಮೇಂಟೈನ್ ಮಾಡುತ್ತೆ, ಥ್ರೂ ದೇರ್ ಆರ್ಗನ್ ಕಾಲ್ಡ್ ಕಿಡ್ನಿ. ನೆಕ್ಸ್ಟ್ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ರೆಸ್ಪಾನ್ಸ್, ದಟ್ ಈಸ್ ಕನ್ಫಾರ್ಮರ್. ಕನ್ಫಾರ್ಮರ್ ಅಂದ್ರೆ ಇದಕ್ಕೆ ಅಪೋಸಿಟ್ ಟು ರೆಗ್ಯುಲೇಟರ್. ಅಪೋಸಿಟ್ ಟು ರೆಗ್ಯುಲೇಟರ್ ಅಂದ್ರೆ ದ ಆರ್ಗ್ಯಾನಿಸಮ್ ವಿಚ್ ಆರ್ ನಾಟ್ ಏಬಲ್ ಟು ಮೇಂಟೈನ್ ದೇರ್ ಇಂಟರ್ನಲ್ ಎನ್ವೈರನ್ಮೆಂಟ್ ಆರ್ ಹೋಮಿಯೋಸ್ಟಾಟಿಸ್ ನ ಮೇಂಟೈನ್ ಮಾಡಕ್ ಆಗದೆ ಇರೋದನ್ನ ಕನ್ಫಾರ್ಮರ್ ಅಂತ ಕರಿತೀವಿ. ಅಥವಾ ದ ಬಾಡಿ ಟೆಂಪರೇಚರ್ ಚೇಂಜ್ ಅಕಾರ್ಡಿಂಗ್ ಟು ವಿತ್ ದ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ಗೆ ಅವ್ರ ಬಾಡಿ ಟೆಂಪರೇಚರ್ ಚೇಂಜ್ ಆಗೋ ಪ್ರೋಸೆಸ್ ಅಂತ ಆರ್ಗ್ಯಾನಿಸಮ್ ನ ಕನ್ಫಾರ್ಮರ್ ಅಂತ ಕರಿತೀವಿ. ದ ಆರ್ಗ್ಯಾನಿಸಮ್ಸ್ ವೇರ್ ಬಾಡಿ ಫ್ಲೂಯಿಡ್ ಕಾನ್ಸಂಟ್ರೇಷನ್ ಚೇಂಜಸ್ ವಿತ್ ದಟ್ ಆಫ್ ದ ambient environment are called. ಬಾಡಿ ಫ್ಲೂಯಿಡ್ ಕಾನ್ಸಂಟ್ರೇಷನ್ ಅಷ್ಟೇ ಅಲ್ಲ, ಬಾಡಿ ಟೆಂಪರೇಚರ್ ಕೂಡ ಚೇಂಜ್ ಆಗುತ್ತೆ ಏರ್ ಟು ದ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಅಂತ ಆರ್ಗ್ಯಾನಿಸಮ್ಸ್ ನ ಏನಂತ ಕರಿತೀವಿ, ಕನ್ಫಾರ್ಮರ್ಸ್ ಅಂತ ಕರಿತೀವಿ. ಕನ್ಫಾರ್ಮರ್ಸ್ ಬಗ್ಗೆ ಆಗ್ಲೇ ನಾನು ರೆಗ್ಯುಲೇಟರ್ಸ್ ಬಗ್ಗೆ ಹೇಳಿದೆ. ಯಾರು ಬೆಸ್ಟ್ ಎಕ್ಸಾಂಪಲ್ ಕನ್ಫಾರ್ಮರ್ಗೆ, ಪ್ಲಾಂಟ್ಸ್. All plants and 99% of the animals are conformers except birds ಮತ್ತೆ mammals ಬಿಟ್ಟು ಇದು ಎಲ್ಲಾ ಆರ್ಗ್ಯಾನಿಸಮ್ಸ್ ಎಲ್ಲಾ ಪ್ಲಾಂಟ್ ಅನಿಮಲ್ಸ್ ಯಾವ್ದಕ್ ಬರುತ್ತೆ, ಕನ್ಫಾರ್ಮರ್ ಬರುತ್ತೆ. ಆಲ್ ಪ್ಲಾಂಟ್ಸ್ ಯಾವ ಗ್ರೂಪಿಗೆ ಬರ್ತಾರೆ, ಕನ್ಫಾರ್ಮರ್ ಬರ್ತಾರೆ.
Okay, the body temperature changes with external temperature. ಹಾಗಾಗಿ ಅವ್ರನ್ನ ನಾವೇನಂತ ಕರಿತೀವಿ ಎಕ್ಸೋಥರ್ಮಿಕ್ ಆರ್ ಪೊಕಿಲೋಥರ್ಮಿಕ್ಸ್ ಆರ್ ಕೋಲ್ಡ್ ಬ್ಲಡೆಡ್ ಅಂತ ಕರಿತೀವಿ. ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ದು ಬಾಡಿ ಟೆಂಪರೇಚರ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಅಲ್ಲಿ ಇರೋ ಟೆಂಪರೇಚರ್ ಜೊತೆ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಅಂತವ್ರನ್ನ ಏನಂತ ಕರಿತೀವಿ ಎಕ್ಸೋಥರ್ಮಿಕ್ ಅಂತ ಕರಿತೀವಿ, ಆರ್ ಕನ್ಫರ್ಮರ್ ಅಂತ ಕರಿತೀವಿ. ಈಗ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರು ಕನ್ಫರ್ಮರ್ ಬರುತ್ತೆ, ರೆಪ್ಟೈಲ್ಸ್ ಬರುತ್ತೆ, ಫಿಶಸ್ ಬರುತ್ತೆ. ಓಕೆ, ಇವರೆಲ್ಲ ಮತ್ತೆ ಆಂಫಿಬಿಯಾಸ್ ಬರುತ್ತೆ, ದೇ ಆರ್ ಆಲ್ ಕನ್ಫರ್ಮರ್ಸ್. ಮತ್ತೆ ಕನ್ಫರ್ಮರ್ ಅಲ್ಲಿ ನೆಕ್ಸ್ಟ್ ಒನ್ ಲೈಕ್ ಇದು ಸ್ಮಾಲ್ ಆರ್ಗ್ಯಾನಿಸಮ್ಸ್ ಏನಿರ್ತಾವಲ್ಲ, ಶ್ರೀವ್ಸ್ ಅಂಡ್ ಹಮ್ಮಿಂಗ್ ಬರ್ಡ್ಸ್, ಇವರಿಬ್ರು ಶ್ರೀವ್ಸ್ ಅಂಡ್ ಹಮ್ಮಿಂಗ್ ಬರ್ಡ್ಸ್, ಇವರು ಬರ್ಡ್ಸ್ ಆಗಿದ್ರು ಕೂಡ ದೇ ಕಾಂಟ್ ಮೇಂಟೈನ್ ಥರ್ಮೋರೆಗ್ಯುಲೇಷನ್ ಅಂದ್ರೆ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ನ ಮೇಂಟೈನ್ ಆಗಲ್ಲ. ಯಾಕೆ? ತುಂಬಾ ಸ್ಮಾಲ್ ಆರ್ಗ್ಯಾನಿಸಮ್ಸ್ ಆಗಿರೋದ್ರಿಂದ ಅವ್ರಿಗೆ ಥರ್ಮೋರೆಗ್ಯುಲೇಷನ್ ಅನ್ನೋದು ವೆರಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಎನರ್ಜೆಟಿಕಲಿ ತುಂಬಾ ATP ನ ಪ್ರೊಡ್ಯೂಸ್ ಮಾಡಬೇಕು ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡೋಕೆ. ಪ್ರೊಡ್ಯೂಸ್ ಆಗಿರೋ ATP ನೆಲ್ಲ ಬರೀ ಟೆಂಪರೇಚರ್ ನ ಮೇಂಟೈನ್ ಮಾಡೋಕಾದ್ರೆ ಫಾರ್ ಅದರ್ ಫಂಕ್ಷನ್ ಏನಾಗುತ್ತೆ, ನಾರ್ಮಲ್ ಆಗಿ ನಡೆಯಕ್ಕಾಗಲ್ಲ. ಯಾಕೆ ಆಗಲ್ಲ ಅಂತ ಅಂದ್ರೆ ದ ಹೀಟ್ ಲಾಸ್ ಆರ್ ಹೀಟ್ ಗೇನ್ ಈಸ್ ಮೇನ್ಲಿ ಇದು ದ ಸರ್ಫೇಸ್ ಏರಿಯಾ. ಓಕೆ, ಸರ್ಫೇಸ್ ಏರಿಯಾ ಜಾಸ್ತಿ ಇದ್ದಷ್ಟು ಬಾಡಿ ಟೆಂಪರೇಚರ್ ಏನಾಗುತ್ತೆ, ಜಾಸ್ತಿ ಹೊರಗೆ ಹೋಗುತ್ತೆ. ಹೊರಗೆ ಹೋದ್ರೆ ಅವಾಗ ಅವ್ರು ತುಂಬಾ ಸ್ಮಾಲ್ ಅನಿಮಲ್ಸ್ ಇರೋದ್ರಿಂದ ಅವ್ರ ಬಾಡಿ ಟೆಂಪರೇಚರ್ ಏನಾಗುತ್ತೆ, ತುಂಬಾ ಬೇಗ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಹಾಗಾಗಿ ಇವರಿಬ್ರು ಪೋಲಾರ್ ರೀಜನ್ಸ್ ಅಲ್ಲಿ ವೆರಿ ರೇರ್ಲಿ ಕಾಣಿಸುತ್ತೆ ಅಥವಾ ಇರೋದೇ ಇಲ್ಲ. ಓಕೆ, ಹೀಟ್ ಲಾಸ್ ಆರ್ ಹೀಟ್ ಗೇನ್ ಇಸ್ ಅ ಫಂಕ್ಷನ್ ಆಫ್ ಸರ್ಫೇಸ್ ಏರಿಯಾ. ಹಾಗಾಗಿ ಸ್ಮಾಲ್ ಅನಿಮಲ್ಸ್ ಇನ್ ಎ ಲಾರ್ಜ್ ಸರ್ಫೇಸ್ ಏರಿಯಾ ಡ್ಯೂ ಟು ದೇರ್ ವಾಲ್ಯೂಮ್ ದೇ ಟೆಂಡ್ ಟು ಲೂಸ್ ಬಾಡಿ ವೆಯ್ಟ್ ವೆರಿ ಫಾಸ್ಟ್. ಲಾರ್ಜ್ ಸರ್ಫೇಸ್ ಏರಿಯಾದಲ್ಲಿ ಅವ್ರ ಬಾಡಿ ಟೆಂಪರೇಚರ್ ಬೇಗ ರಿಲೀಸ್ ಆಗೋದ್ರಿಂದ they have to expend much energy to generate body heat through metabolism. So ಅವರು ವೆರಿ ರೇರ್ಲಿ ಫೌಂಡ್ ಇನ್ ಪೋಲಾರ್ ರೀಜನ್ಸ್. ಹಾಗಾಗಿ ಅವರು ಪೋಲಾರ್ ರೀಜನ್ಸ್ ಅಲ್ಲಿ ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ ಅಂತ ಅಂದ್ರೆ ದ ಈಟ್ ಗೇನ್ ಆರ್ ಈಟ್ ಲೈನ್ಸ್ ಇಸ್ ಏನಕ್ಕೆ ಇದಕ್ಕಾಗಿರುತ್ತೆ, ರಿಲೇಟಿವ್ ಟು ದ ಬಾಡಿ ವಾಲ್ಯೂಮ್ ಅಂಡ್ ದ ಸರ್ಫೇಸ್ ಏರಿಯಾ. ಹಾಗಾಗಿ ತುಂಬಾ ಸರ್ಫೇಸ್ ಏರಿಯಾ ಇದ್ರೆ ಬೇಗ ಏನ್ ಮಾಡುತ್ತೆ, ಬಾಡಿ ಟೆಂಪರೇಚರ್ ನ ರಿಲೀಸ್ ಮಾಡೋದ್ರಿಂದ ಅವ್ರ ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡ್ಕೊಳ್ಳೋಕೆ ತುಂಬಾ ATPs ನ ಪ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಅವರು ಈ ಸ್ಮಾಲ್ ಅನಿಮಲ್ಸ್, ಯಾವೇ ಸ್ಮಾಲ್ ಅನಿಮಲ್ಸ್ ಇರ್ಬೋದು, ಅವರು ಪೋಲಾರ್ ರೀಜನ್ಸ್ ಅಲ್ಲಿ ಕಾಣಿಸಲ್ಲ. ಈಗ ಪೋಲಾರ್ ರೀಜನ್ಸ್ ಅಲ್ಲಿ ಕಾಣಿಸೋದು ದೊಡ್ಡ ಆರ್ಗ್ಯಾನಿಸಮ್ಸ್, ಆ ಪ್ಲಾಂಟ್ ಅನಿಮಲ್ಸ್ ಲೈಕ್ ಯಾವ್ದು ಪೋಲಾರ್ ಬಿರಿಯರ್ ಇರ್ಬೋದು ಅಥವಾ ಸ್ನೋ ಲೆಪರ್ಡ್ ಇರ್ಬೋದು. ಇಂಥ ಲಾರ್ಜ್ ಆರ್ಗ್ಯಾನಿಸಮ್ಸ್ ಕಾಣಿಸುತ್ತೆ ಹೊರತು ಸ್ಮಾಲ್ ಹಮ್ಮಿಂಗ್ ಬರ್ಡ್ಸ್ ಇರ್ಬೋದು ಆ ಥರದ್ದು ಸ್ಮಾಲ್ ಆರ್ಗ್ಯಾನಿಸಮ್ಸ್ ಕಾಣಿಸಲ್ಲ. ನೆಕ್ಸ್ಟ್ ಒನ್, ಈ ಕನ್ಫಾರ್ಮರ್ಸ್ ಕೆಲವೊಂದು ಇನ್ವರ್ಟಿಬ್ರೇಟ್ಸ್ ಏನ್ ಮಾಡುತ್ತೆ, ಸರ್ಟೆನ್ ಎಕ್ಸ್ಟೆಂಟ್ ವರ್ಗುನು ತಮ್ಮ ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ದೇ ಆರ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ಕನ್ಫಾರ್ಮರ್ಸ್ ಅಂಡ್ ರೆಗ್ಯುಲೇಟರ್ಸ್. ಅಂತ ಆರ್ಗ್ಯಾನಿಸಮ್ಸ್ ನಾವು ಪಾರ್ಷಿಯಲ್ ಆರ್ ಲಿಮಿಟೆಡ್ ರೆಗ್ಯುಲೇಟರ್ಸ್ ಅಂತ ಕರಿತೀವಿ. ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಏಬಲ್ ಟು ರೆಗ್ಯುಲೇಟ್ ದೇರ್ ಬಾಡಿ ಟೆಂಪರೇಚರ್ ಆರ್ ಸಾಲ್ಟ್ ಕಾನ್ಸಂಟ್ರೇಷನ್ ಅಪ್ ಟು ಸರ್ಟೆನ್ ಲೆವೆಲ್. ಅಂತ ಆರ್ಗ್ಯಾನಿಸಮ್ಸ್ ಏನಂತ ಕರಿತೀವಿ, ಕನ್ಫಾರ್ಮರ್ಸ್ ಅಂತ ಕರಿತೀವಿ. ಸಮ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ಕನ್ಫಾರ್ಮರ್ಸ್ ಅಂಡ್ ರೆಗ್ಯುಲೇಟರ್ಸ್, ದೇ ಆರ್ ಏಬಲ್ ಟು ಮ್ಯಾನೇಜ್ ಹೋಮಿಯೋಸ್ಟಾಟಿಸ್ ಅಪ್ ಟು ಸರ್ಟೈನ್ ಲಿಮಿಟ್ ವರೆಗೂ ಅವ್ರ ಬಾಡಿ ಟೆಂಪರೇಚರ್ ನ ಅಥವಾ ಇಂಟರ್ನಲ್ ಎನ್ವೈರನ್ಮೆಂಟ್ ನ ಮೇಂಟೈನ್ ಮಾಡುತ್ತೆ. ಅಂತವ್ರನ್ನ ಇವನ್ ದೋ ದೇ ಆರ್ ಕನ್ಫಾರ್ಮರ್ಸ್ ಆಗಿದ್ರು, ಅಂತವ್ರನ್ನ ನಾವೇನಂತ ಕರಿತೀವಿ, ಪಾರ್ಷಿಯಲ್ ಆರ್ ಲಿಮಿಟೆಡ್ ರೆಗ್ಯುಲೇಟರ್ಸ್ ಅಂತ ಕರಿತೀವಿ. What are partial or limited regulators? The organisms which are able to maintain the homeostasis up to certain limit. Even though ಅವ್ರು ಏನಾಗಿದ್ರು ಕೂಡ ಕನ್ಫಾರ್ಮರ್ಸ್ ಆಗಿದ್ರು ಕೂಡ, that's why the organisms are intermediate between conformers and regulators. Examples of some aquatic invertebrates. Okay, this organism responds to abiotic factors give one very important graph ಇದೆ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ತುಂಬಾ ಸಲ ಕೇಳ್ತಾರೆ ಆ ಗ್ರಾಫ್ ನ. ಓಕೆ, ದಿಸ್ ಇಸ್ ದ ಗ್ರಾಫ್ ವಿಚ್ ಶೋಸ್ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಸಮ್ ರೆಸ್ಪಾನ್ಸ್ ಅಥವಾ ಆರ್ಗ್ಯಾನಿಸಮಿಕ್ ರೆಸ್ಪಾನ್ಸ್. ಇದು ಇಂಟರ್ನಲ್ ಎನ್ವೈರನ್ಮೆಂಟ್, ಟೆಂಪರೇಚರ್ ಇರ್ಬೋದು ಅಥವಾ ಆಸ್ಮಾಟಿಕ್ ಕಾನ್ಸಂಟ್ರೇಷನ್, ಸಾಲ್ಟ್ ವಾಟರ್ ಕಾನ್ಸಂಟ್ರೇಷನ್ ಆಗಿರ್ಬೋದು. ಇದು ಇಂಟರ್ನಲ್ ಎನ್ವೈರನ್ಮೆಂಟ್. ಓಕೆ, ದ ಒನ್ ವಿಚ್ ಶೋಸ್ ದ ಗ್ರೀನ್ ಕಲರ್ ಈ ತರ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಿದ್ಯಲ್ವಾ, ಅವ್ರನ್ನ ಕನ್ಫಾರ್ಮರ್ಸ್ ಅಂತ ಕರಿತೀವಿ. ಯಾಕಂದ್ರೆ
the organism which are not able to maintain their constant internal ಎನ್ವೈರನ್ಮೆಂಟ್ ಆರ್ ಹೋಮಿಯೋಸ್ಟಾಸಿಸ್ ನ ಮೇಂಟೈನ್ ಮಾಡಕ್ ಆಗಲ್ಲ ಅಂತವ್ರನ್ನ ಏನಂತ ಕರಿತೀವಿ ಕಾನ್ಫಾರ್ಮರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಆಲ್ ಪ್ಲಾಂಟ್ಸ್ ಬರುತ್ತೆ, ರೆಪ್ಟೈಲ್ಸ್ ಬರುತ್ತೆ, ಮತ್ತೆ ಆಂಫಿಬಿಯಾ ಅವರೆಲ್ಲ ಬರ್ತಾರೆ. ಇಲ್ಲಿ ಕೆಲವು ನೋಡಿ ಇವರು ಕಾನ್ಸ್ಟಂಟ್ ಆಗಿ ದೇರ್ ಕ್ಯಾರಿಯಿಂಗ್ ಕೆಪಾಸಿಟಿನ ಮೇಂಟೈನ್ ಮಾಡುತ್ತೆ. ಓಕೆ, ಅಂತವ್ರನ್ನ ಏನಂತ ಕರಿತೀವಿ ರೆಗ್ಯುಲೇಟರ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಕೆಲವೊಂದು ಇವನ್ ದೋ ದೇ ಆರ್ ಹ್ಯಾವಿಂಗ್ ಕನ್ಫಾರ್ಮರ್ಸ್ ದೇ ಸರ್ಟೈನ್ ಲಿಮಿಟ್ ವರ್ಗು ದೇ ಮೇಂಟೈನ್ ದೇರ್ ಇಂಟರ್ನಲ್ ಎನ್ವೈರನ್ಮೆಂಟ್ ಅಂತವ್ರನ್ನ ಏನಂತ ಕರಿತೀವಿ ಪಾರ್ಷಿಯಲ್ ರೆಗ್ಯುಲೇಟರ್ಸ್. ಓಕೆ, ಇದ್ರ ಮೇಲೆ ABC ಅಂತ ಹೇಳಿ ಅವ್ರಿಗೆ Aಗೆ ಪ್ಲಾಂಟ್ಸ್ ಅಂತ ಕೊಟ್ಟು, Bಗೆ ಮ್ಯಾಮಲ್ಸ್ ಅಂತ ಕೊಟ್ಟು, Cಗೆ ಕೆಲವೊಂದು ಇನ್ವರ್ಟಿಬ್ರೇಟ್ಸ್ ನೇಮ್ ಕೊಟ್ಟು ಐಡೆಂಟಿಫೈಡ್ ABC ಅಂತ ಕೇಳ್ಬೋದು. ಅಥವಾ ABC ಅಂತ ಹೇಳಿ A ಕನ್ಫರ್ಮರ್, B ರೆಗ್ಯುಲೇಟರ್ ಅಥವಾ C ಪಾರ್ಷಿಯಲ್ ರೆಗ್ಯುಲೇಟರ್ಸ್, ಆ ತರದ್ದು ಕ್ವಶನ್ಸ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಗ್ರಾಫ್ ಇದು ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಅಲ್ಲಿ. ಆರ್ಗ್ಯಾನಿಸಮ್ ರೆಸ್ಪಾನ್ಸ್ ಟು ದ ಎಬಾಯೋಟಿಕ್ ಫ್ಯಾಕ್ಟರ್ಸ್, ಅದು ಒಂದು ಗ್ರಾಫ್ ಮೋಸ್ಟ್ ಆಫ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಇದೆ ನೋಡಿ. The regulators ಅಂತಂದ್ರೆ they maintain the constant homeostasis by means of their physiological ಅಥವಾ behavioral ಆಗಿ ಮೇಂಟೈನ್ ಮಾಡುವಂತವನ್ನ. ಕನ್ಫರ್ಮರ್ಸ್ ಅಂತಂದ್ರೆ they can't maintain their internal environment. Next one, the partial regulators ಅಂತ ಅಂದ್ರೆ they are the intermediate between conformers and regulator. Okay, this is about the two regulator and conformers ಬಗ್ಗೆ. ಈಗ ಈ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಅದ ಚೇಂಜಸ್ ಏನಿರುತ್ತಲ್ಲ ಇದು ಶಾರ್ಟ್ ಪೀರಿಯಡ್ ಆಗಿದ್ರೆ, ಕೆಲವೊಂದು ಆರ್ಗ್ಯಾನಿಸಮ್ ಏನ್ ಮಾಡುತ್ತೆ, ದೇ ಎಸ್ಕೇಪ್ ಫ್ರಮ್ ದಟ್ ಎನ್ವೈರನ್ಮೆಂಟ್, ಎಸ್ಕೇಪ್ ಆಗ್ಬಿಡುತ್ತೆ ಅದಟ್ ಎನ್ವೈರನ್ಮೆಂಟ್ ಇಂದ ಬೇರೆ ಕಡೆಗೆ ಹೋಗ್ಬಿಡುತ್ತೆ ಸೂಟಬಲ್. ಈಗ ತುಂಬಾ ಬೇಸಿಗೆ ಆದ್ರೆ ನಾವು ಶಿಮ್ಲಾಗೆ ಹೋಗೋದು, ಅದಲ್ವಾ ಚಳಿಗಾಲದಲ್ಲಿ ಶಿಮ್ಲಾ ಇಂದ ಡೆಲ್ಲಿಗೆ ಬರೋದು, ಆ ತರದ್ ಇದೆಯಲ್ವಾ. ಅವನ್ನ ಏನಂತ ಕರಿತೀವಿ ಅಂತಂದ್ರೆ, like it is if the stressful condition are localized or remain only for a short duration, the organism have two option. ಏನ್ two option ಇರುತ್ತೆ? ಒಂದು ಎಸ್ಕೇಪ್ ಫ್ರಮ್ ದಟ್ ಎನ್ವೈರನ್ಮೆಂಟ್ ಇಂದ ಓಡೋಗ್ಬಿಡೋದು, ಅದನ್ನ ಏನಂತ ಕರಿತೀವಿ ಮೈಗ್ರೇಷನ್ ಅಂತ ಕರಿತೀವಿ. ಹೌದಲ್ವಾ? ಏನದು ಮೈಗ್ರೇಷನ್ ಅಂತ ಅಂದ್ರೆ ಅಲ್ಲಿಂದ ತುಂಬಾ ಒಂದು ಹಾಸ್ಪಿಟಾಲಿಟಿ ಇರುವಂತ ಒಂದು ಏರಿಯಾಗೆ ಸ್ಟ್ರೆಸ್ಫುಲ್ ಕಂಡೀಷನ್ ಎನ್ವೈರನ್ಮೆಂಟ್ ಇಂದ ಅಲ್ಲಿಗೆ ಹೋಗುವಂಥದ್ದು, ದೂರ ಹೋಗುವಂಥದ್ದು, ಓಡೋಗುವಂಥದ್ದು. ನೆಕ್ಸ್ಟ್ ಒನ್ ಸಸ್ಪೆನ್ಷನ್, ಇರೋ ಹತ್ರನೇ ಅದೆಲ್ಲ ಕೆಲವೊಂದು ಮೆಟಬಾಲಿಕ್ ಆಕ್ಟಿವಿಟೀಸ್ ನ ಸಸ್ಪೆಂಡ್ ಮಾಡಿ, ಕೆಲವೊಂದನ್ನ ಅರೆಸ್ಟ್ ಮಾಡಿ ನಿಲ್ಸಿ ಅಲ್ಲೇ ಇರುವಂಥದ್ದು. ಓಕೆ, ಇವೆರಡು ದ ಪ್ರೊಸೆಸ್ ರೆಸ್ಪಾನ್ಸಸ್ ಯಾವಾಗ ಮಾಡ್ತಾವ ಆರ್ಗ್ಯಾನಿಸಮು, ಯಾವಾಗ ದ ಸ್ಟ್ರೆಸ್ಫುಲ್ ಕಂಡೀಷನ್ ಲೋಕಲೈಸ್ಡ್ ಆಗಿರುತ್ತೋ, ಒಂದ್ ಪರ್ಟಿಕ್ಯುಲರ್ ಏರಿಯಾಗ ಮಾತ್ರ ಇರುತ್ತೋ ಅವಾಗ. ಆರ್ ಇಟ್ ಈಸ್ ಎ ಶಾರ್ಟ್ ಡ್ಯೂರೇಷನ್, ತುಂಬಾ ಚಿಕ್ಕ ಡ್ಯೂರೇಷನ್ ಆಗಿದ್ರೆ ಮಾತ್ರ ಆರ್ಗ್ಯಾನಿಸಮ್ಸ್ ಇವೆರಡು ಮಾಡ್ತಾರೆ. ಯಾರು ಕನ್ಫರ್ಮರ್ಸ್, ಅವ್ರ ಬಾಡಿ ಟೆಂಪರೇಚರ್ ನ ಅಥವಾ ಬಾಡಿ ಇಂಟರ್ನಲ್ ಎನ್ವೈರನ್ಮೆಂಟ್ ನ ಮೇಂಟೈನ್ ಮಾಡಕ್ ಆಗ್ತಿದ್ದಾಗ, ಅದು ಸ್ಟ್ರೆಸ್ ಕಂಡೀಷನ್ ಲೋಕಲೈಸ್ ಒಂದ್ ಏರಿಯಾಗ ಮಾತ್ರ ಇದ್ದಾಗ ಅಥವಾ ಶಾರ್ಟ್ ಡ್ಯೂರೇಷನ್ ಇದ್ದಾಗ, ದ ಆರ್ಗ್ಯಾನಿಸಮ್ ಗೋ ಫಾರ್ ಮೈಗ್ರೇಷನ್ ಅಂಡ್ ಸಸ್ಪೆನ್ಷನ್ ಆರ್ ಸಸ್ಪೆಂಡ್ ಆಕ್ಟಿವಿಟೀಸ್. ಓಕೆ, ಈಗ ಮೈಗ್ರೇಷನ್ ಯಾವ್ಯಾವ ಹೋಗ್ತವೆ, ಸಸ್ಪೆಂಡ್ ಯಾವ್ಯಾವ ಹೋಗ್ತವೆ ಅಂತ ನೋಡೋಣ. ಓಕೆ, ಮೈಗ್ರೇಷನ್ ಏನು? ಮೈಗ್ರೇಷನ್ ಅಂತ ಅಂದ್ರೆ ದ ಟೂ ವೇ ಮೂವ್ಮೆಂಟ್ ಆಫ್ ಹೋಲ್ ಪಾಪ್ಯುಲೇಷನ್ ಫ್ರಮ್ ಎ ಸ್ಟ್ರೆಸ್ಫುಲ್ ಹ್ಯಾಬಿಟೇಟ್ ಟು ಎ hospitable area for food, shelter, favorable climate and other resources is called migration. ಫುಡ್ ಇರ್ಬೋದು ಅಥವಾ ಶೆಲ್ಟರ್ ಇರ್ಬೋದು ಅಥವಾ ಫ್ಲೈವರಬಲ್ ಕ್ಲೈಮೇಟ್ ಇರ್ಬೋದು ಅಥವಾ ರಿಸೋರ್ಸಸ್ ಇರ್ಬೋದು, ಒಂದ್ ಕಡೆಯಿಂದ ಸ್ಟ್ರೆಸ್ಫುಲ್ ಕಂಡೀಷನ್ ಇಂದ ತುಂಬಾ ಚೆನ್ನಾಗಿರೋ ಏರಿಯಾಗೆ ಹೋಗುವಂತ ಪ್ರೋಸೆಸ್ಗೆ ಏನಂತ ಕರಿತೀವಿ ಮೈಗ್ರೇಷನ್ ಅಂತ ಕರಿತೀವಿ. ಮೈಗ್ರೇಷನ್ಗೆ ಎಕ್ಸಾಂಪಲ್ ಮೈಗ್ರೇಷನ್ ಬೇಕಾದ್ರೆ ದಿನ ಆಗ್ಬೋದು ಅಥವಾ ಪೀರಿಯಾಡಿಕ್ ಆಗ್ಬೋದು ಅಥವಾ ಸೀಸನಲ್ ಆಗ್ಬೋದು. ಡೈಲಿ ಹೋಗ್ತವೆ ನೋಡಿ, ಕೆಲವು ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಬೋರ್ಡ್ಸ್ ಎಲ್ಲ ಹಾರ್ಕೊಂಡು ಹೋಗ್ತಾ ಇರ್ತಾವಲ್ವಾ, ಅದು ಮೈಗ್ರೇಷನ್. ಏನ್ ಹೋಗ್ತವೆ? ಫುಡ್ ನ ಸರ್ಚ್ ಮಾಡಕ್ ಹೋಗುತ್ತೆ. ಪೀರಿಯಾಡಿಕ್ ಅಂತ ಅಂದ್ರೆ ಇದು ಎಗ್ ಲೇ ಮಾಡಕ್ ಹೋಗುವಂಥದ್ದು ಅಂತವನ್ನ ಪೀರಿಯಾಡಿಕ್ ಅಂದ್ರೆ. ಸೀಸನಲ್ ಅಂದ್ರೆ ಈಗ ಚಳಿಗಾಲದ ಆ ಕೋಲ್ಡ್ ಕ್ಲೈಮೇಟ್ಗೆ ಅಥವಾ ಬಿಸಿಲುಗೆ ತಡೆಯಕ್ ಆಗ್ದೇನೆ ಬೇರೆ ಇನ್ನೊಂದು ಕಡೆಗೆ ಮೂವ್ ಆಗೋವನ್ನ ಸೀಸನಲ್ ಮೈಗ್ರೇಷನ್ ಅಂತ ಕರಿತೀವಿ. ಓಕೆ, ಅಕರಿಂಗ್ ಇನ್ ಬರ್ಡ್ಸ್ ಫ್ರಮ್ ದ ಶೆಲ್ಟರ್ ಟು ಫೀಡಿಂಗ್ ಗ್ರೌಂಡ್ಸ್. ಈ ತರದ ಮೈಗ್ರೇಷನ್ ಎಲ್ಲಿ ಕಾಣಿಸ್ತೀವಿ, ಎಲ್ಲಿ ನೋಡ್ತೀವಿ? ಯೂಶಲಿ ನಾವು ಬರ್ಡ್ಸ್ ನಲ್ಲಿ ನೋಡ್ತೀವಿ. ಅದಕ್ಕೆ ಎಕ್ಸಾಂಪಲ್ಸ್ ಅಂತಂದ್ರೆ, ಈಗ ಹ್ಯೂಮನ್ ಅನಾಲಜಿ ನಾನು ಆಗ್ಲೇ ಹೇಳ್ದಂಗೆ, ಮೂವಿಂಗ್ ಡೆಲ್ಲಿ ಟು ಸಿಮ್ಲಾ ಡ್ಯೂರಿಂಗ್ ಸಮ್ಮರ್ ಅಂಡ್ ಸಿಮ್ಲರ್ ಟು ಡೆಲ್ಲಿ ಯಾವಾಗ ವಿಂಟರ್ ಸೀಸನ್ ಅಲ್ಲಿ ಬರುವಂತದ್ದು. ಹಾಗೆ ಬರ್ಡ್ಸ್ ಅಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ, ದ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ್ ಅಲ್ಲಿರೋ
ಕಿಲೋನಾಡು ನ್ಯಾಷನಲ್ ಪಾರ್ಕ್ ಇನ್ ರಾಜಸ್ಥಾನ್ ಏನಿದೆಯಲ್ವಾ, ಅದು ಮೈಗ್ರೇಟರಿ ಬರ್ಡ್ಗೆ ಬರ್ಡ್ ಆಫ್ ಪ್ಯಾರಡೈಸ್ ಅಂತ ಕರಿತೀವಿ. ಅಲ್ಲಿಗೆ ಯಾರು ಸೈಬೀರಿಯನ್ ಬರ್ಡ್ಸ್ ಅಲ್ಲಿಗೆ ಬರುತ್ತೆ, ಯಾಕಂದ್ರೆ ಅಲ್ಲಿ ನಾರ್ತನ್ ಎಕ್ಸ್ಟ್ರೀಮ್ ಕೋಲ್ಡ್ ಎನ್ವೈರನ್ಮೆಂಟ್ ಇರೋದ್ರಿಂದ ಸೈಬೀರಿಯಾ ಇಂದ ರಾಜಸ್ಥಾನ್ಗೆ ಮೈಗ್ರೇಟ್ ಆಗುತ್ತೆ ಡ್ಯೂರಿಂಗ್ ವಿಂಟರ್ ಸೀಸನ್ ಅಲ್ಲಿ. ಹೀಗೆ ರಂಗನ್ತಿಟ್ಟಗೂ ಕೂಡ ಬರುತ್ತೆ ಅಲ್ವಾ. ಇವೆಲ್ಲ ಮೈಗ್ರೇಷನ್ಗೆ ಎಕ್ಸಾಂಪಲ್. ದಿಸ್ ಕಿಲಾಡಿಯೋ ನ್ಯಾಷನಲ್ ಪಾರ್ಕ್ ಬರ್ಡ್ ಪ್ಯಾರಡೈಸ್ ಅಂತ ಕರಿತೀವಿ ನಾವು, ರಾಜಸ್ಥಾನದಲ್ಲಿರೋದು. ಇದ್ರ ಬಗ್ಗೆ ಕೇಳ್ತಾರೆ 1 ಮಾರ್ಕ್ಸ್ಗೆ. ಪಾರ್ಕ್ ಬಗ್ಗೆ ನೇಮ್ ಕೇಳ್ತಾರೆ. ಎಲ್ಲಿರೋದು? ಭರತ್ಪುರ್ ಯಾವ ಸ್ಟೇಟ್ ಅಲ್ಲಿ ಇರೋದು? ರಾಜಸ್ಥಾನ್ ಅಲ್ಲಿ ಇರೋದು. ಓಕೆ, ನೆಕ್ಸ್ಟ್ ಒನ್ ಸಸ್ಪೆಂಡ್ ಆಗ್ಬಿಡೋದು. ಕೆಲವೊಂದು ಮೆಟಬಾಲಿಕ್ ಆಕ್ಟಿವಿಟೀಸ್ ನ ಸ್ಲೋ ಡೌನ್ ಮಾಡಿ ಆ ಸ್ಟ್ರೆಸ್ಫುಲ್ ಎನ್ವೈರನ್ಮೆಂಟ್ ಅಲ್ಲೇನೆ ಬದುಕುವಂತ ಒಂದು ಪ್ರೋಸೆಸ್ಗೆ ಏನಂತ ಕರಿತೀವಿ? ಸಸ್ಪೆಂಡ್ ಅಂತ ಕರಿತೀವಿ. ದ ಟೆಂಪರರಿ ರಿಡಕ್ಷನ್ ಆಫ್ ಮೆಟಬಾಲಿಕ್ ಆಕ್ಟಿವಿಟೀಸ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ ಬೈ ಅಂಡರ್ಗೋಯಿಂಗ್ ಡಾರ್ಮೆನ್ಸಿ due to tide over the stressful condition is called suspension. Sea dormancy ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ. ಓಕೆ, ಸ್ಟ್ರೆಸ್ಫುಲ್ ಕಂಡೀಷನ್ ಅಲ್ಲದೆ ಅನ್ಫೇವರಬಲ್ ಕಂಡೀಷನ್ ಅಲ್ಲಿ ಅರೆಸ್ಟಿಂಗ್ ಪೀರಿಯಡ್ ಹೋಗುವಂತ ಒಂದು ಪ್ರೋಸೆಸ್ಗೆ ಏನಂತ ಕರಿತೀವಿ? ಸಸ್ಪೆನ್ಷನ್ ಅಂತ ಕರಿತೀವಿ. ದ ಟೆಂಪರರಿ ರಿಡಕ್ಷನ್ ಆಫ್ ಮೆಟಬಾಲಿಕ್ ಆಕ್ಟಿವಿಟೀಸ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ ಬೈ ಅಂಡರ್ಗೋಯಿಂಗ್ ಡಾರ್ಮೆನ್ಸಿ ಟು ಟೈಡ್ ಓವರ್ ದ ಸ್ಟ್ರೆಸ್ಫುಲ್ ಕಂಡೀಷನ್ ಇಸ್ ಕಾಲ್ಡ್ ಸಸ್ಪೆನ್ಷನ್. ಎಕ್ಸಾಂಪಲ್ ಸಸ್ಪೆನ್ಷನ್ಗೆ ಯಾರ್ಯಾರು ಹೋಗ್ತಾರೆ? ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಒನ್, ಬ್ಯಾಕ್ಟೀರಿಯಾ ಎಂಡೋಸ್ಪೋಮ್ ಅಂತ ಒಂದು ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಅಮೀಬಾ ಕೂಡ ಎಕ್ಸಾಂಪಲ್. ನೀವು ಮಲ್ಟಿಫಿಷನ್ ಅಂತ ಓದಿದ್ರಿ ಅಲ್ವಾ, ಅವಾಗ ಯಾವಾಗ ಅನ್ಫೇವರಬಲ್ ಕಂಡೀಷನ್ ಇರುತ್ತೋ ಅವುಗಳ ಸುತ್ತಲೂ ಒಂದು ಪ್ರೊಟೆಕ್ಟಿವ್ ಲೇಯರ್ ನ ಫಾರ್ಮ್ ಮಾಡ್ಕೊಂಡ್ ಬಿಡುತ್ತೆ. ಇದರಲ್ಲಿ ಪ್ರೊಟೆಕ್ಟಿವ್ ಲೇಯರ್ ನ ಫಾರ್ಮ್ ಮಾಡ್ಕೊಂಡು ಸ್ಪೋರ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ಫೇವರಬಲ್ ಕಂಡೀಷನ್ ಇರುತ್ತೋ ಅವಾಗ ದ ಎಂಡೋಸ್ಪೋಮ್ ಬ್ರೇಕ್ ಆಗುತ್ತೆ. ಅದರಿಂದ ದ ನಂಬರ್ ಆಫ್ ಬ್ಯಾಕ್ಟೀರಿಯಾ, ಫಂಗೈ ಆರ್ ದ ಅಮೀಬಾ ರಿಲೀಸ್ ಆಗುತ್ತೆ. ಅದು ಫಸ್ಟ್ ಒನ್, ಎಂಡೋಸ್ಪೋಮ್ ಫಾರ್ಮೇಶನ್ ಆರ್ ಸ್ಪೋರ್ ಫಾರ್ಮೇಶನ್ ಇನ್ ಬ್ಯಾಕ್ಟೀರಿಯಾ, ಫಂಗೈ ಅಂಡ್ ಕೆಲವೊಂದು ಲೋಯರ್ ಪ್ಲಾಂಟ್ಸ್. ದೇ ಡೆವಲಪ್ ಥಿಕ್ ವಾಲ್ಡ್ spores are formed during unfavorable condition which germinate and availability of suitable environment. ಅದೊಂದು ಎಕ್ಸಾಂಪಲ್ ಆದ್ರೆ ನೋಡಿ, ಈ ತರ ಈಗ ಬ್ಯಾಕ್ಟೀರಿಯಾ ಹೈ ಟೆಂಪರೇಚರ್ ಆದ ತಕ್ಷಣ ದೇ ಡೆವಲಪ್ಸ್ ಇಂಟು ಸ್ಪೋರ್ಸ್, ಈ ತರ ಡೆವಲಪ್ ಆಗುತ್ತೆ. ಇದು ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಟೆಂಪರೇಚರ್ ಜಾಸ್ತಿ ಆದ ತಕ್ಷಣ ನೋಡಿ ಅದು ಬಾಡಿ ಯಾವ ತರ ಚೇಂಜ್ ಮಾಡ್ಕೊಳ್ಳುತ್ತೆ, ಈ ತರ ಸ್ಪೆರಿಕಲ್ ಆಗಿ ಎಂಡೋಸ್ಪೋಮ್ ಆಗಿ ಫಾರ್ಮೇಶನ್ ಮಾಡ್ಕೊಳ್ಬಿಡುತ್ತೆ. ನೆಕ್ಸ್ಟ್ ಒನ್, ಇನ್ ಹೈಯರ್ ಪ್ಲಾಂಟ್ಸ್ ಅಲ್ಲಿ the seeds and other vegetative structures serves to tide over stressful condition and also help in dispersal. They germinate to form new plants. The seeds reduce their metabolic activity and enter into the stage of dormancy. Example, seed dormancy ಗೆ ನಾವಾಗ್ಲೇ ಸೆಕೆಂಡ್ ಚಾಪ್ಟರ್ ಅಲ್ಲಿ ನೋಡಿದ್ವಿ. ಸೀಡ್ ಡಾರ್ಮೆನ್ಸಿಗೆ ಆನಿಯನ್ ಕೂಡ ಆ ತರದ್ದು ಪ್ರಾಪಗಿಲ್, ವೆಜಿಟೇಟಿವ್ ಪ್ರಾಪಗಿಲ್, ಬಲ್ಬ್ ಕೂಡ, ಜಿಂಜರ್ ಕೂಡ, ಅದು ರೈಸೋಮ್ ಕೂಡ, ಅವರೆಲ್ಲ ಸ್ಟ್ರೆಸ್ಫುಲ್ ಕಂಡೀಷನ್ ಅಲ್ಲಿ ಎಷ್ಟು ಶುಂಠಿ ನೋಡಿರ್ಬೋದು, ಒಣ ಶುಂಠಿ ಇರುತ್ತಲ್ವಾ, ಎಷ್ಟೆಲ್ಲ ವಾಟರ್ ಕಂಟೆಂಟ್ ಎಲ್ಲ ಕಮ್ಮಿ ಮಾಡ್ಕೊಂಡು ತುಂಬಾ ಸಣ್ಣಗೆ ಆಗ್ಬಿಟ್ಟಿರುತ್ತೆ. ಅದೇ ನೀರ್ಗೆ ಹಾಕಿ ಚೂರು ದಪ್ಪ ಆಗುತ್ತೆ, ಆಮೇಲೆ ಜರ್ಮಿನೇಟ್ ಆಗಕ್ ಸ್ಟಾರ್ಟ್ ಮಾಡುತ್ತೆ. ಹಾಗೆ ಪೊಟ್ಯಾಟೊ ಕೂಡ, ಟ್ಯೂಬರ್ ಕೂಡ, ಅದು ಸ್ಟ್ರೆಸ್ಫುಲ್ ಎನ್ವೈರನ್ಮೆಂಟ್ ಅಲ್ಲಿ ಇಟ್ ಮೇಂಟೈನ್ಸ್ ದ ವಯಬಿಲಿಟಿ. ಯಾವಾಗ ಸ್ಟ್ರೆಸ್ಫುಲ್ ಕಂಡೀಷನ್ ಹೋಗಿ ಫೇವರಬಲ್ ಕಂಡೀಷನ್ ಬರುತ್ತೋ ಅವಾಗ ದ ಜರ್ಮಿನೇಟ್. ಇವೆರಡು ಎಕ್ಸಾಂಪಲ್ ಯಾವ್ದಕ್ಕೆ? ಸಸ್ಪೆನ್ಷನ್ಗೆ. ಯಾರ್ಯಾರು ಸಸ್ಪೆನ್ಷನ್ಗೆ ಎಕ್ಸಾಂಪಲ್? ಬ್ಯಾಕ್ಟೀರಿಯಾ, ಫಂಗೈ, ಆಲ್ಗೆ, ಕ್ಲಾಮಿಡೋಕೋನಾಸ್ ಕೂಡ, ಮತ್ತೆ ಝೂ ಪ್ಲಾಂಟಾನ್ಸ್ ಕೂಡ ಎಕ್ಸಾಂಪಲ್. ಮತ್ತೆ ಹೈಯರ್ ಪ್ಲಾಂಟ್ಸ್ ಅಲ್ಲಿ ಸೀಡ್ಸ್. ಓಕೆ, ಸೀಡ್ ಡಾರ್ಮೆನ್ಸಿ ಹೋಗುತ್ತೆ ನೋಡಿ. ಸೀಡ್ ಡಾರ್ಮೆನ್ಸಿಗೆ ಒಂದು ಎಕ್ಸಾಂಪಲ್, ಸೀಡ್ ರೆಸ್ಟ್ ಮಾಡ್ತಾ ಇದೆ ಡ್ಯೂರಿಂಗ್ ಅನ್ಫೇವರಬಲ್ ಕಂಡೀಷನ್. ಯಾವಾಗ ನಾವು ಅದು ನೀರ್ ಹಾಕ್ತಿವೋ ಅವಾಗ ಮೆಟಬಾಲಿಕ್ ಆಕ್ಟಿವಿಟಿ ಸ್ಟಾರ್ಟ್ ಆಗಿ ಎಂಬ್ರಿಯೋ ಜರ್ಮಿನೇಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. Okay, other than this suspension ಅಲ್ಲಿ in animals which are unable to migrate ಆಗೋಕೆ ಆಗಲ್ಲ, ಆ ಸ್ಟ್ರೆಸ್ಫುಲ್ ಕಂಡೀಷನ್ ಇಂದ ಹೆಂಗೆ ಎಸ್ಕೇಪ್ ಆಗುತ್ತೆ ಅಂದ್ರೆ ಇನ್ನ ಎರಡು ಎಕ್ಸಾಂಪಲ್ಸ್ ಇದೆ. ಒಂದು ಹೈಬರ್ನೇಷನ್, ಇನ್ನೊಂದು ಈಸ್ಟಿವೇಷನ್. ಓಕೆ, ಇವ್ರು ಬಿಯರು ಡ್ಯೂರಿಂಗ್ ವಿಂಟರ್ ಅಲ್ಲಿ ವಿಂಟರ್ ಸ್ಲೀಪ್ ಹೋಗುತ್ತೆ. ಅದ್ರ ಮೆಟಬಾಲಿಕ್ ರೇಟ್ ನ ಕಮ್ಮಿ ಮಾಡ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ಅದ್ರಲ್ಲಿರೋ ಫ್ಯಾಟ್ ನ ಏನ್ ಮಾಡುತ್ತೆ? ಬ್ರೇಕ್ ಡೌನ್ ಮಾಡಿ ಸರ್ವೈವ್ ಆಗುತ್ತೆ. ಅದ್ರ ಆಕ್ಟಿವಿಟಿ ಇಲ್ದೇನೆಲ್ಲ ಸ್ಲೋ ಡೌನ್ ಮಾಡುತ್ತೆ. ಅದಕ್ಕೆ ಎಕ್ಸಾಂಪಲ್ ಬಿಯರ್. ಓಕೆ, ಏನಂತ ಕರಿತೀವಿ? ವಿಂಟರ್ ಸ್ಲೀಪ್ಗೆ ಹೈಬರ್ನೇಷನ್ ಅಂತ ಕರಿತೀವಿ. ಇನ್ನೊಂದು ಈಸ್ಟಿವೇಷನ್. ಸಮ್ ಫಿಶಸ್ ಇರ್ಬೋದು, ಮತ್ತೆ ಸ್ನೈಲ್ಸ್ ಅಂತ ಏನ್ ಕರಿತೀವಲ್ಲ, ಶಂಖಹುಳು, ಅವರು ಸಮ್ಮರ್ ಅಲ್ಲಿ ಏನ್ ಮಾಡುತ್ತೆ? ಆ ಹೀಟ್ ನ ರೆಡ್ಯೂಸ್ ಮಾಡೋಕೆ ದೇ ಅಂಡರ್ಗೋ
ಸಮ್ಮರ್ ಸ್ಲೀಪ್, ಅದಕ್ಕೆ ಏನಂತ ಕರಿತೀವಿ ಈಸ್ಟಿವೇಶನ್ ಅಂತ ಕರಿತೀವಿ. ಈಸ್ಟಿವೇಶನ್ ಅಂದ್ರೆ ಸಮ್ಮರ್ ಸ್ಲೀಪು, ಹೈಬರ್ನೇಷನ್ ಅಂತೆ ವಿಂಟರ್ ಸ್ಲೀಪು, ಸಸ್ಪೆನ್ಷನ್ಗೆ ಸ್ಪೋರ್ ಫಾರ್ಮೇಶನ್, ಸಿ ಡಾರ್ಮೆನ್ಸಿ, ಹೈಬರ್ನೇಷನ್, ಈಸ್ಟಿವೇಶನ್. ನೆಕ್ಸ್ಟ್ ಕೆಲವೊಂದು ಝೂ ಪ್ಲಾಂಕ್ಟಾನ್ಸ್ ಏನಿರುತ್ತಲ್ವಾ, ದ ಝೂ ಪ್ಲಾಂಕ್ಟಾನ್ಸ್ ಅಂಡರ್ ಅನ್ಫೇವರಬಲ್ ಕಂಡೀಷನ್ ದೇ ಇಂಟರ್ ಇನ್ ಟು ಡಯಾಪಾಸ್, ಪಾಸ್ ಆಗುತ್ತೆ, ಆಲ್ ದ ಮೆಟಬಾಲಿಕ್ ಆಕ್ಟಿವಿಟೀಸ್ ಎಲ್ಲ ನಿಂತ್ಕೊಳ್ಳುತ್ತೆ ಅಂತ ಒಂದು ಸ್ಟೇಟ್ಗೆ ಏನಂತ ಕರಿತೀವಿ, ಡಯಾಪಾಸ್ ಸ್ಟೇಟ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಟರ್ಮ್, 1 ಮಾರ್ಕ್ಸ್ಗೆ ಕೇಳ್ತಾರೆ ವಾಟ್ ಈಸ್ ಡಯಾಪಾಸ್ ಅಂತ. ಏನು ಡಯಾಪಾಸ್ ಅಂತ ಅಂದ್ರೆ, ಇನ್ ಡ್ಯೂರಿಂಗ್ ದ ಅನ್ಫೇವರಬಲ್ ಕಂಡೀಷನ್ ಮೆನಿ ಝೂ ಪ್ಲಾಂಕ್ಟಾನ್ಸ್ ಅಂದ್ರೆ ಆಲ್ಗೆ ಅಥವಾ ಇವರು ಯುಗ್ಲಿನ, ಪ್ಯಾರಾಮೆಷಿಯಂ ಅವರೆಲ್ಲ ಇನ್ ದ ಲೇಕ್ ಅಲ್ಲಿ, ಯೂಶುವಲ್ ಫ್ರೆಶ್ ವಾಟರ್ ಅಲ್ವಾ, ದೇ ಎಂಟರ್ ಇನ್ ಟು ದ ಸ್ಟೇಟ್ ಆಫ್ ಸಸ್ಪೆಂಡೆಡ್ ಡೆವಲಪ್ಮೆಂಟ್. ಸಸ್ಪೆಂಡೆಡ್ ಡೆವಲಪ್ಮೆಂಟ್ ಹೋಗುವಂತ ಒಂದು ಫೇಸ್ಗೆ ಏನಂತ ಕರಿತೀವಿ, ಡಯಾಫೇಸ್. ದೀಸ್ ಆರ್ ಎಕ್ಸಾಂಪಲ್ ಫಾರ್ ಸಸ್ಪೆನ್ಷನ್. ಫಸ್ಟ್ ಒನ್ ಸ್ಪೋರ್ ಫಾರ್ಮೇಶನ್ ಇನ್ ಬ್ಯಾಕ್ಟೀರಿಯಾ, ಫಂಗೈ, then the seed dormancy in higher plants, hibernation, third one, fourth one estivation, and the last one is diapause. ಹಾಗಾಗಿ ಇದನ್ನ ವೆರಿ ಇಂಪಾರ್ಟೆಂಟ್, 5 ಮಾರ್ಕ್ಸ್ಗೆ ಕೂಡ ಕೇಳ್ತಾರೆ ಸಸ್ಪೆನ್ಷನ್ ನ. ವೆರಿ ಇಂಪಾರ್ಟೆಂಟ್ ಒನ್. ಸಸ್ಪೆನ್ಷನ್ ಅಂದ್ರೇನು, ಮೆನ್ಷನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸಸ್ಪೆನ್ಷನ್ ವಿತ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಓಕೆ, ದಿಸ್ ಕಂಪ್ಲೀಟ್ಸ್ ದ ರೆಸ್ಪಾನ್ಸಸ್ ಟು, ಇದು ಒಂದು ಫಿಶ್ ಎಂಬ್ರಿಯೋಸು, ಕಿಲಿ ಫಿಶ್ ಎಂಬ್ರಿಯೋಸು, ಅವರು ಡ್ಯೂರಿಂಗ್ ಅನ್ಫೇವರಬಲ್ ಕಂಡೀಷನ್ ಅಲ್ಲಿ ಅವ್ರ ಎಂಬ್ರಿಯೋ ನೋಡಿ ಈ ತರ ಸಸ್ಪೆನ್ಷನ್ ಆಗುತ್ತೆ, ಡಯಾಪಾಸ್ ಸ್ಟೇಟ್ ಹೋಗುತ್ತೆ. ಡಯಾಪಾಸ್ಟ್ ಅಂತ ಅಂದ್ರೆ ಸಸ್ಪೆಂಡೆಡ್ ಡೆವಲಪ್ಮೆಂಟ್, ಅವಾಗ ಏನು ಡೆವಲಪ್ ಆಗಲ್ಲ. ನೋಡಿ ಇಲ್ಲಿ ಕೆಲವೊಂದು ಮಾತ್ರ ಡೆವಲಪ್ ಆಗಿದೆ. ಇಷ್ಟು ಎಂಬ್ರಿಯೋಸು ದೇ ಸ್ಟಾಪ್ ದೇರ್ ಮೆಟಬಾಲಿಕ್ ಆಕ್ಟಿವಿಟೀಸ್, ಮತ್ತೆ ಫರ್ದರ್ ಡಿವಿಷನ್ ನ ಸ್ಟಾಪ್ ಮಾಡ್ಕೊಂಡಿದೆ. ಎಲ್ಲಿವರೆಗೂ ಸ್ಟಾಪ್ ಮಾಡಿಟ್ಕೊಂಡಿರುತ್ತೆ, ಎಲ್ಲಿವರೆಗೂ ಫೇವರಬಲ್ ಕಂಡೀಷನ್ ಬರಲ್ವೋ ಅಲ್ಲಿವರೆಗೂ ದೇ ಪಾಸ್ ದೇರ್ ಮೆಟಬಾಲಿಕ್ ಆಕ್ಟಿವಿಟಿ ಅಂತ ಕಂಡೀಷನ್ ಇಂದ ಕರಿತೀವಿ ಡಯಾಪಾಸ್. ಯಾವ್ದಿದ್ದು ಎಂಬ್ರಿಯೋಸು, ಕಿಲಿಫಿಶ್ ಅಂತ ಒಂದು ಎಂಬ್ರಿಯೋಸ್. Okay, this completes the abiotic responses to abiotic factors. Okay, in this video ದಲ್ಲಿ ಏನೇನು ಓದಿದ್ವಿ, abiotic responses ಅಂದ್ರೇನು, ಯಾವ್ದಾದ್ರು abiotic responses, ರೆಗ್ಯುಲೇಟ್, ಕನ್ಫರ್ಮರ್, ಅದಾದ್ರೆ ಇವೆರಡುನು ಏನದು ಸ್ಟ್ರೆಸ್ಫುಲ್ ಎನ್ವೈರನ್ಮೆಂಟ್ ವೆರಿ ಶಾರ್ಟ್ ಆಗಿದ್ರೆ ಮೈಗ್ರೇಷನ್ಗೆ ಹೋಗುತ್ತೆ, ಆಮೇಲೆ ಸಸ್ಪೆನ್ಷನ್ಗೆ ಹೋಗುತ್ತೆ. This completes the abiotic responses to abiotic factors.